ನೋಡಿ ಇವರ ಅಡಿಕೆ ತೋಟ, ಕಾಳು ಮೆಣಸು, ಬಾಳೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ವೀಕ್ಷಕರೇ ತೋಟ. ಇನ್ನವರ ಗುಡ್ಡದಲ್ಲಿ ಫ್ರೂಟ್ಸ್ ಇದ್ದು ಮಾಡ್ತಾ ಇದ್ದಾರೆ. ಬನ್ನಿ ಅಲ್ಲಿ ಹೋಗುವ. ನಾವು ಬಂದಿದ್ದೇವೆ ಇಲ್ಲಿ. ಅವರು ಮದರ್ ಪ್ಲಾಂಟ್ ಮತ್ತೆ ಎಲ್ಲ ಹಣ್ಣು ಹಂಪಲುಗಳ ಒಂದು ಗಿಡವನ್ನು ನೆಟ್ಟು ಇದರಲ್ಲಿ ಫಸಲು ಬಂದಾಗಿದೆ ನೋಡಿ. ಎಕ್ಸಾಂಪಲ್ಗೆ ಇದೊಂದು ಪಪ್ಪಾಯಿ ಗಿಡ ನೋಡಿ. ಇದು ಯಾವ ಪಪ್ಪಾಯಿ ಸರ್? ಇದು ಥೈಲ್ಯಾಂಡ್ ತಂದದ್ದು. ಅದು ವೆರಿಗೇಟೆಡ್ ತಂದದ್ದು. ವೆರಿಗೇಟೆಡ್ ಬರ್ಲಿಲ್ಲ. ವೆರಿಗೇಟೆಡ್ ಅಲ್ಲಿ ಉಂಟು ನೋಡಿ. ಅದು ನೋಡಿ, ಅಲ್ಲಿ ಒಂದು ವೆರಿಗೇಟೆಡ್ ಎಲೆ ಎಲ್ಲ ವೆರಿಗೇಟೆಡ್, ಕಾಯಿನ ವೆರಿಗೇಟೆಡ್. ಅಲ್ಲ, ಇದು ಸಹ ಒಂದು ಎಂತ ಒಂದು ತರಕಾರಿ ಒಂದು ಇದೆ ಅಲ್ಲ ಈ ತರದ್ದು, ಎಂತ ಅದಕ್ಕೆ ಒಂದು ಹೆಸರು ಇದೆ, ಪಟುಲಕಾಯಿ ಹಾಗೆ. ಆ ತರ ಬಂದಿದೆ ಅಲ್ಲ, ಎಂತ ಗೊತ್ತಿಲ್ಲ ಹೇಗೆ ಬರ್ತದೆ ಅಂತ ಅಲ್ವಾ? ಇವು ಹೋಗ್ತಾ ಇದೆ, ಹೋಗ್ತಾ ಉಂಟು. ಹೌದು. ನೀವು ಇದು ಹೇಳಿದ್ದ? ಓ, ಇದು ಅದು ವೆರಿಗೇಟೆಡ್ ನೋಡಿ. ಅದು ಅದರಲ್ಲಿ ಎಲೆಯಲ್ಲೆಲ್ಲ ನಿಮಗೆ ವೆರಿಗೇಷನ್ ಉಂಟು ನೋಡಿ. ಅಲ್ಲಿ ಕಾಯಿಯಲ್ಲಿ ಉಂಟು ನೋಡಿ, ಕಾಯಿ ಉಂಟು ಕೆಳಗೆ ನೋಡಿ. ಎಲೆಯಲ್ಲೆಲ್ಲ ನೋಡಿ, ಇಲ್ಲೆಲ್ಲ ನೋಡಿ, ನೋಡಿ ಇಲ್ಲೆಲ್ಲ. ಹೌದು, ಎಲ್ಲ ವೆರಿಗೇಷನ್ ಎಲ್ಲ ಗೊತ್ತಿಲ್ಲದವರು ಅದು ಒಂದು ಎಂತ ರೋಗ ಅಂತ ರೋಗ ಅಂತ ಹೋಗಿ ನೋಡಿ. ಇಲ್ಲೆಲ್ಲ ಕಾಯಿಯಲ್ಲಿ ಸಹ ಉಂಟು ನೋಡಿ. ಇದು ಹೀಗೆ ನೋಡುವಾಗ ನಮ್ಮ ಬೆಂಡಿಕಾಯಿ ಇದೆಯಲ್ಲ, ಅದೇ ಮರ ಬೆಂಡಿಕಾಯಿ, ಹೌದೌದು, ಅದರ ಒಂದು ಸಣ್ಣ ಗಿಡ ಅದಲ್ಲಿ ಬರ್ತದೆ ಅಲ್ವಾ? ನೋಡಿ ಇದೆಲ್ಲ ಇವರದ್ದು ಫ್ರೂಟ್ಸ್ ಗಿಡ ಇದೆ ನೋಡಿ. ಇದು ಅಬಿಯು ನೋಡಿ, ಅಬಿಯು ನೋಡಿ, ಹಣ್ಣು ಕಾಣ್ತದೆ ನೋಡಿ ಅಲ್ಲಿ. ಅಬಿಯು ನೋಡಿ ವೀಕ್ಷಕರೇ, ಅಬಿಯು ಅಲ್ಲಿ ಅವರ ಮನೆಯ ಗ್ರೌಂಡ್ ಅಲ್ಲಿ ಸೇಲಿಗೆ ಇಟ್ಟಂತ ಗಿಡಗಳು ಅಂದ್ರೆ ಅಬಿಯು ನೋಡಿ, ಹಣ್ಣು ನೋಡಿ. ಇದು ಕಾಯಿ ನೋಡಿ, ಇಲ್ಲಿ ಇದು ನೋಡಿ ಕಾಯಿ ನೋಡಿ, ಅಲ್ಲಿ ಹಣ್ಣು ನೋಡಿ. ನೋಡಿ ಅದು ಯೆಲ್ಲೋ ಕಲರ್ ಬರ್ತದೆ ನೋಡಿ. ಅಲ್ಲಿ ತುಂಬಾ ಟೇಸ್ಟ್ ಇರ್ತದೆ, ತುಂಬಾ ಇರ್ತದೆ, ಒಳ್ಳೆ ಇರ್ತದೆ. ನಂತರ ಇದು ನೋಡಿ ಮಟೋವಾ ಅಂತ ಹೇಳಿ ಒಂದು, ನೀವು ಅಲ್ಲಿ ನೋಡಿರಲ್ಲ? ಮಟೋವದ್ದು ಅಲ್ಲಿ ಗಿಡ ನೋಡಿದೆವು ನೋಡಿ. ಇಲ್ಲಿ ನೋಡಿ, ಈಗೆಲ್ಲ ಕಾಯಿ. ಇದು ಈಗ ಸೀಸನ್ ಅಲ್ಲ, ಅನ್ ಸೀಸನ್. ಈಗ ಆದ್ರೂ ಕಾಯಿ ಬಂದಿದೆ ಈಗ ನೋಡಿ. ಇಲ್ಲೆಲ್ಲ ಕಾಯಿ ಉಂಟು ನೋಡಿ. ಅದು ತುದಿಯಲ್ಲಿ ಅಲ್ಲ, ನಿಮಗೆ ಎಲ್ಲ ಕಾಂಡದಲ್ಲೆಲ್ಲ ಬರ್ತದೆ ನೋಡಿ. ಇಲ್ಲೆಲ್ಲ ನೋಡಿ ನೋಡಿ, ಕಾಂಡದಲ್ಲಿ ಎಲ್ಲ ಬರ್ತದೆ, ಎಲ್ಲಾ ಕಡೆ ಬರ್ತದೆ ಅಲ್ವಾ? ಮತ್ತೆ ಈ ವರ್ಷದಲ್ಲಿ 3-4 ಸಲ ಆಗ್ತದೆ, ಒಂದ್ಸಲ ಅಲ್ಲ ಅಲ್ವಾ? ಟಮೋಟನ್ನ ಒಂದ್ಸಲ ಆಗುದಲ್ಲ, 3-4 ಸಲ ಆಗ್ತದೆ ನೋಡಿ. ಇಲ್ಲೆಲ್ಲ ಕಾಯಿ ನೋಡಿ, ಅಲ್ಲೆಲ್ಲ ನೋಡಿ, ಇಲ್ಲೆಲ್ಲ. ಹೌದೌದು. ಇದು ಈಗ ಹಣ್ಣಾಗ್ಲಿಲ್ವಾ? ಇಲ್ಲಪ್ಪ, ಹಣ್ಣಾಗ ಕೆಂಪಾಗ್ತದೆ ಅದು. ಅದರಲ್ಲಿ ಬೇರೆ ಬೇರೆ ವೆರೈಟಿ ಉಂಟು. ನನಗೆ ತುಂಬಾ ವೆರೈಟಿಗಳು ಉಂಟು, ಮೇಲೆ ಉಂಟು, ಅದರಲ್ಲಿ ಜಂಬೋ ವೆರೈಟಿಗಳೆಲ್ಲ ಉಂಟು ಅಲ್ವಾ? ನೋಡಿ ಮಟೋವಾ, ಮೇಮೆ ಸಪೋಟ. ಹೌದು ನೋಡಿ, ಕಾಯಿ ಉಂಟು ನೋಡಿ. ಈಗ ನೋಡಿ ಅಂಬಟೆ ಗಿಡ, ಮೇಮೆ ಸಪೋಟ. ಎಲ್ಲಿದೆ ಸರ್ ಅದು? ಇದು ನೋಡಿ, ಇದು ಮೇಮೆ ಸಪೋಟ ನೋಡಿ. ಕಾಯಿಗಳೆಲ್ಲ ನೋಡಿ ಇಲ್ಲಿ. ಓಹೋ ನೋಡಿ, ಇಲ್ಲೆಲ್ಲ ಮೇಲೆ ಎಲ್ಲ ಕಾಯಿ ಉಂಟು, ತುಂಬಾ ಉಂಟು ನೋಡಿ ಕಾಯಿಗಳು. ಓಹೋ, ಇದು ಎಷ್ಟು ದೊಡ್ಡ ಮರ ಆಗಿದೆ ಸರ್? ಇದು ದೊಡ್ಡ ಮರ ಆಗ್ತದೆ. ಮತ್ತೆ ಇದು ಒಂದು ಹಣ್ಣು 4 kg 3-4 kg ತೂಕ ಬರ್ತದೆ. ಓಹೋ, 13 ತಿಂಗಳು ಬೇಕು ಬೆಳಿಲಿಕ್ಕೆ ಅಲ್ವಾ? ಒಳ್ಳೆ ಟೇಸ್ಟ್. ಇಂಡೋನೇಷ್ಯಾದ ಮೂಲ ಇದರದ್ದು. ಅದು ನೋಡಿ, ನೀವು ಕಸಿ ಕಟ್ಲಿಕ್ಕೆ ಎಲ್ಲ ನೋಡಿದ್ರೆ ಅದು ಆಗುದಿಲ್ಲ ನೋಡಿ. ಆಗ್ತದೆ, ಎಲ್ಲ ಬರುದಿಲ್ಲ. 100 ಕಟ್ಟಿದ್ರೆ 10 ಬರುದು. ಓಹೋ, ಹಾಗೆ ನಮ್ಗೆ ಎಷ್ಟು ಕಾಸ್ಟ್ಲಿ ಆಗುದು ನೋಡಿ. ಅದು ಸೀಡ್ಲೆಸ್ ಅವಕಾಡೋ ಅಂತ ಹೇಳಿ, ಅದು ನಿಮಗೆ ಇಲ್ಲಿ ಕಾಣ್ತದೆ. ಇಲ್ಲಿ ಕಾಯಿ ಉಂಟು ನೋಡಿ. ಅದು ಇಲ್ಲಿ ಬೀಜ ಇಲ್ಲ ನೋಡಿ. ಇಲ್ಲೆಲ್ಲ ಬಂಚು ನೇಲ್ತಾ ಉಂಟು ನೋಡಿ. ನೋಡಿ ಇಲ್ಲೆಲ್ಲ ಕಾಯಿ ಅವಕಾಡೋ ನೋಡಿ. ಇಲ್ಲಿ ನೋಡಿ, ಇದೆಲ್ಲ ಸೌತೆಕಾಯಿ ಹಾಗೆ ಉದ್ದ, ನಿಮಗೆ ಒಳಗೆ ಬೀಜ ಇಲ್ಲ. ಬೀಜ ಎಲ್ಲ ತುಂಬಾ. ಅದು ಹಣ್ಣಾದ್ರೆ ಗೊತ್ತಾಗುದಿಲ್ಲ. ಹಣ್ಣಾದ್ರೆ ಗೊತ್ತಾಗ್ತದೆ, ಕೆಂಪಾಗ್ತದೆ. ಹಣ್ಣು ಸ್ವಲ್ಪ ಕೆಂಪಾಗ್ತದೆ, ಸ್ವಲ್ಪ ಒಳ್ಳೆ ಕೆಂಪಾಗ್ತದೆ, ಬರ್ತದೆ. ಇದು ಈಗ ಎಳತ್ತಿದೆ, ಇನ್ನು ದೊಡ್ಡ ಬರ್ತದೆ. ಸೌತೆಕಾಯಿ ಉದ್ದ ಬರ್ತದೆ. ಇದು ಸೀಡ್ಲೆಸ್, ಬೀಜ ಇಲ್ಲ ಒಳಗೆ ಅಲ್ವಾ? ಇದಕ್ಕೂ ರೇಟ್ ಇದೆ ಅಲ್ವಾ ಗಿಡಗಳಿಗೆ? ನಿಮ್ಮ ಹತ್ರ ಉಂಟಾ ಇಂತ ಗಿಡ? ಈಗ ಗಿಡ ಒಮ್ಮೆದು ಮುಗೀತಾಗಿದ್ದು. ಅದು ಒಂದು ಯೂಟ್ಯೂಬ್ ಅಲ್ಲಿ ಯಾರೋ ಒಬ್ರು ಹಾಕಿದ್ರು, ಹಾಗೆ ಕಂಡ ಹೊಟ್ಟೆ ಗಿಡ ಮುಗಿತು. ಬೀಜ ಇಲ್ಲ ಅಲ್ಲ. ಹೌದೌದು. ನೋಡಿ, ಇವರದು ಗುಡ್ಡೆಗೆ ಹೋಗುವ ರಸ್ತೆಯ 2 ಬದಿಯಲ್ಲಿ ಎಲ್ಲ ಜಾಗ ವೇಸ್ಟ್ ಮಾಡಲಿಲ್ಲ. ಎಲ್ಲ ಕಡೆಯಲ್ಲೂ ಫ್ರೂಟ್ಸಿನ ಹಣ್ಣಿನ ಗಿಡಗಳೆಲ್ಲ ನಾಟಿ ಮಾಡಿದ್ದಾರೆ. ಕೆಲವು ಫಸಲು ಬಂದಿದೆ, ಕೆಲವು ಮುಗಿದಿದೆ, ಇನ್ನು ಕೆಲವು ಬರ್ಲಿಕ್ಕಿದೆ ನೋಡಿ. ಇದೊಂದು ಬೇವು ನೋಡಿ, ಥೈಲ್ಯಾಂಡ್ ಪರಿಮಳ ಅಂದ್ರೆ ಸಿಕ್ಕಾಪಟ್ಟೆ ಸಣ್ಣ, ಎಷ್ಟು ಸಣ್ಣ ಇದೆ ನೋಡಿ. ನೋಡಿ ನೋಡಿ ವೀಕ್ಷಕರೇ, ಎಲ್ಲ ನಮಗೆ ಮನಸ್ಸು ಬೇಕು ಅಷ್ಟೇ ನೋಡಿ. ಇದು ಟ್ರೀ ಗ್ರೇಪ್. ಇದು ನಿಮಗೆ ಜಬಾಟಿಗೆ ಬಂತಲ್ಲಿ ಮರದಲ್ಲಿ ದ್ರಾಕ್ಷಿ ಆಗುವಂತದ್ದು. ಜಬಾಟಿಗ, ಹೌದು. ಇದು ಕಪ್ಪು ಬರ್ತದಲ್ಲ? ಕಪ್ಪು ಬರ್ತದೆ. ಈಗ ನೋಡಿ, ಹೂ ಹೋಗಿದೆ ಅದಕ್ಕೆ. ಹೂ ಹೋಗಿದೆ. ನಿಮ್ಮ ಹತ್ರ ಗಿಡ ಉಂಟು, ಸಣ್ಣ ಗಿಡಗಳು ನೋಡಿ. ಅದು ನೋಡಿ ಬ್ಲಾಕ್ ಸಪೋಟ ಅಂತ ಹೇಳಿ ನಿಮಗೆ ನೋಡಿ, ಅಲ್ಲೆಲ್ಲ ಕಾಣ್ತದೆ. ಅದು ಹಣ್ಣಾಗುವಾಗ ಕಪ್ಪಾಗ್ತದೆ. ಅದು
ಇಲ್ಲೆಲ್ಲ ಕಾಯಿ ಉಂಟು ನೋಡಿ ಇಲ್ಲೆಲ್ಲ. ಹೌದೌದೌದು. ಎಷ್ಟು ದೊಡ್ಡ ಮರ ಆಗಿದೆ ಸರ್ ಅದು. ಆಗ್ತದೆ ಅದು. ಇದೊಂದು ನೋಡಿ ನಾಮ್ ಅಂತ ಹೇಳಿ ಒಂದು ಬುಡದಲ್ಲಿ ಬರುವಂತದ್ದು ಹಣ್ಣು. ನಾಮ್ ಅಂತ ಹೇಳಿ. ಹೇಗೆ ಅದು ತಿನ್ಲಿಕ್ಕೆ? ಉಳಿಸಿ. ಇದೆಲ್ಲ ಚಂದ ಕೇಳುವಂತ ಕಮರ್ಷಿಯಲ್ ಮಾಡುವಂತದ್ದಲ್ಲ. ಒಂದು ಮನೆ ಹತ್ರ ಎಲ್ಲ ಚಂದ ಮಾಡಿ ಗಾರ್ಡನ್ ಮಾಡ್ಲಿಕ್ಕೆಲ್ಲ ಮಾಡ್ಬೋದು ಅಲ್ವಾ. ಹಾ. ಇದೆಂತ ಸರ್ ಹೂ ಅದು ದೊಡ್ಡ ಎಲೆ? ಅದು ಸೀತಾಫಲ ಫ್ಯಾಮಿಲಿ ಒಂದು. ಅದು ಹೂ ನಿಲ್ಲುವುದಿಲ್ಲ, ಹೂ ಮಾತ್ರ ಎಷ್ಟು ಹೋಗ್ತದೆ. ಎಷ್ಟು ದೊಡ್ಡ ಎಲೆ ಸರ್ ಅದರದ್ದು? ಅದೇ ಇದು ಸಕ್ರೋಪಿ ಅಂತೇಳಿ ಒಂದು ವೆರೈಟಿ. ಅಲ್ಲಿ ಸಪೂರ ಆಗಿ ಬರುದಾ? ಹಣ್ಣು ಸಪುರ ಅದು ಈಗ ಬರ್ಲಿಲ್ಲ, ಹಣ್ಣು ಬರ್ಬೇಕಷ್ಟೇ. ಉದ್ದ ಅಲ್ವಾ? ಉದ್ದ. ಇದ್ಯಾವುದು ಸರ್ ಇದು? ಪೇರಳೆ ಅಲ್ಲ, ಅದು ಮಿಲ್ಕಿ ಫ್ರೂಟ್ ಅಂತ ಹೇಳಿ. ಮಿಲ್ಕಿ ಫ್ರೂಟ್ ಇದು ಬಾರಿ ಒಳ್ಳೆ. ಅದರ ಅಡ್ಡಿ ನೋಡಿ ನೀವು, ಈಗ ನೋಡಿ ಇದು ಹೀಗೆ ಉಂಟಲ್ಲ ನೋಡಿ. ಹೌದು ನೋಡಿ, ಇದೆಲ್ಲ ಹೂ ನೋಡಿ, ಇದೆಲ್ಲ. ಅಲ್ಲ, ಇದು ಫ್ರೂಟ್ ಆಗ್ಲಿಲ್ವಾ ಇದರಲ್ಲಿ? ಎಷ್ಟು ಆಯ್ತು ನೋಡಿ, ಇಲ್ಲೆಲ್ಲ ಹೂ ನೋಡಿ. ಇದು ಗಿಡ ಇಲ್ವಾ? ಇಲ್ಲ, ಅದು ಬೀಜ ಗಿಡದಲ್ಲಿ ಆಗುದಿಲ್ಲ ಇದು. ಅಲ್ಲ, ನೀವು ಕಸಿ ಮಾಡ್ಲಿಲ್ವಾ? ಕಸಿ ಮಾಡ್ಲಿ, ಅದು ಅಪ್ರೋಚ್ ಆಗ್ಬೇಕಾದ್ರೆ ಕಸಿ ಲಾಭ ಇಲ್ಲ ಅದು. ಅಲ್ವಾ. ನೋಡಿ, ಇದು ದುರಿಯನ್ ನೋಡಿ. ಓಹೋ, ಇದು ಡುರಿಯನ್. ತುಂಬಾ ವಾಸನೆ. ಇಲ್ಲ, ಅಂತದ್ದು ಹೇಳುವಷ್ಟೇ ಅಂತ ಇಲ್ಲ, ಅಂತ ಉಂಟು ಸಾಧಾರಣ. ಇದು ಹಣ್ಣಾಗ್ಲಿಲ್ಲ ಸರ್? ಹಣ್ಣಾಗಿದೆ, ಮನೆಯಲ್ಲಿ ಉಂಟು ಈಗ. ಕೊಡ್ದಿಟ್ಟದ್ದುಂಟು, ಹಣ್ಣಾಗಿದೆ ಅದು? ಹಣ್ಣಾಗಿದ್ದು ಮನೆಯಲ್ಲಿ ಕೊಡ್ದಿಟ್ಟದ್ದುಂಟು. ನೋಡು ನೋಡಿ, ಡುರಿಯನ್ ಅಂತ. ಇದು ಮಲೇಷಿಯಾ, ಥೈಲ್ಯಾಂಡ್. ಮಲೇಷಿಯಾ. ಇದು ವಾಸನೆ ಇದ್ರು ಸಹ ಇದರ ಇದು ತುಂಬಾ ಒಳ್ಳೆ ಟೇಸ್ಟ್. ಅದು ಒಳ್ಳೆ ಸ್ವೀಟ್ ಅಂದ್ರೆ ಸ್ವೀಟ್ ನಿಮಗೆ. ಹೊರಗಿನ ಕವಚ ಅದು ಅಷ್ಟೊಂದು ಸ್ಮೆಲ್ ಇರ್ಬೋದು, ಆದ್ರೆ ಅದರ ಹೊರಗಿನ ಪಲ್ಪ್ ಉಂಟಲ್ಲ, ತುಂಬಾ ಅದು ಪ್ರೋಟೀನ್ ತುಂಬಾ ಇದೆ ಅಂತೆ ಅದರಲ್ಲಿ. ಅದರಿಂದ ಡ್ಯೂರಿಯನ್ ನಾನು ನೋಡಿದ್ದು ಫಸ್ಟ್ ಸರ್. ಇದು ನಮ್ಗೆ ಸಿಗ್ಲಿಲ್ಲ ಅದು ಮರ, ಏನೇ ಆಗ್ಲಿ. ನೋಡಿ, ಇದು ಮಟವದಲ್ಲಿ ಜಂಬೋ ವೆರೈಟಿ ನೋಡಿ, ಇಲ್ಲೆಲ್ಲ ಕಾಯಿ ಬರ್ತಾ ಉಂಟು ನೋಡಿ ಸರ್. ಅದು ನಿಮ್ಮ ಅದರಲ್ಲಿ ಬೆಳೆದದಿಲ್ವಾ ಸರ್? ಎಂತ ಬೆಳೆದದ್ದು ಅಂದ್ರೆ ಅದೀಗ ಬೆಳೆದು ಹಣ್ಣಾಗಿ ಬಿದ್ದರೆ ಮಾತ್ರ ಗೊತ್ತಾಗುದು ನಮಗೆ. ಹಣ್ಣಾಗಿ ಬೀಳ್ತದೆ ಅದು, ಅವಾಗ ಮಾತ್ರ ನಮಗೆ ಕೊಯ್ದು ಹಣ್ಣ ಗೊತ್ತಾಗುದೇ ಇಲ್ಲ. ಬೆಳೆದದ್ದು ಅದು ಮುಳ್ಳು ಎಲ್ಲ ಹೊಡಿಲಿಕ್ಕೆ ಭಯಂಕರ ಮುಳ್ಳು, ಹೊಡ್ಲಿಕ್ಕೆ ಆಗುದಿಲ್ಲ ಅದು ಅಲ್ವಾ. ಈಗ ಇದು ಒಂದು ತೋರಿಸಬಹುದಿತ್ತು ಅಂತ ಬೆಳೆದದ್ದು. ನೋಡಿ ಇಲ್ಲಿ ನೋಡಿ, ಮಟವ ನೋಡಿ, ಜಂಬೋ ನೋಡಿ, ಇದೆಲ್ಲ ನೋಡಿ ಇಲ್ಲಿ ಕಾಯಿ. ಇದು ಮಟವ ಅಲ್ವಾ? ಹೌದೌದು, ಇದರಲ್ಲಿ ತುಂಬಾ ವೆರೈಟಿ ಉಂಟು ಮಟವದಲ್ಲಿ. ಇದು ಜಂಬೋ ವೆರೈಟಿ ನಿಮಗೆ. ಡ್ಯೂರಿಯನ್ ಎಷ್ಟು ದೊಡ್ಡ ಮರ ಆಗಿದೆ ನೋಡಿ. ಅದು ಹಲಸು ಅಂತ ಗೊತ್ತೇ ಆಗುದಿಲ್ಲ ಆ ಮರ ನೋಡುವಾಗ. ಸರ್, ನಿಮ್ಗೆ ಎಷ್ಟು ಜಾಗ ಉಂಟು ಸರ್? 8ರಿಂದ 10 ಎಕರೆ ಅಂದಾಜು. ಅಲ್ಲ, ಇದರಲ್ಲಿ ಎಷ್ಟು ಗಿಡ ಹಾಕಬೇಕಾದ್ರೆ ನಿಮ್ಗೆ ಜಾಗ ಬೇಕೇ? ಇದೆಲ್ಲ ನೋಡಿ, ಹೂ ಈಗ ಹೋಗ್ತಾ ಉಂಟು ಇದೆಲ್ಲ ಮಟವ. ಹೌದು, ಒಂದ್ ಸೈಡ್ ಅಲ್ಲಿ ಹಣ್ಣು ಆಗಿದೆ. ಅದು ಒಮ್ಮೆ ಮುಗೀತು ಈಗ. ಅದು ವರ್ಷದಲ್ಲಿ 3-4 ಸಲ. ಇದು ಇದಲ್ವಾ ಸರ್ ನಿಮ್ಮ ಚೆರಿ? ಅದೆಲ್ಲ ಸಣ್ಣ ಚೆರಿ. ನೋಡಿ, ಇದು ನೋಡಿ ನಿಮಗೆ ಸಪೋಟದಲ್ಲಿ ಇದು ಬನಾನಾ ಸಪೋಟ ಅಂತ ಹೇಳಿ ನೋಡಿ. ಕಾಯಿ ನೋಡಿ, ಏನಾದ್ರು ಮುರ್ದೇ ಹೋಯ್ತದ್ದು, ಗೆಲ್ಲೆ ಮುರಿದು ಹೋಯ್ತು ಒಂದು. ಎಷ್ಟು ಕಾಯಿ ಆಗಿದೆ ಸರ್ ಇದರಲ್ಲಿ. ಬನಾನಾ ಸಪೋಟ ಅಂದ್ರೆ ಚಿಕ್ಕು. ಹೌದು, ತುಂಬಾ ಆಗಿದೆ. ಹಣ್ಣು ಆದದ್ದು ಗೊತ್ತಾಗ್ಲಿಕ್ಕಿಲ್ಲ. ನೋಡಿ, ಇದು ಪುಲಸಾನ ಅಂತ ಹೇಳಿ, ಬ್ಲಾಕ್ ಪುಲಸಾನ ಅಂತ ಹೇಳಿ ನೋಡಿ. ಇದು ರಂಬೂಟ ಹಣ್ಣಾಗಿ, ಆದ್ರೆ ಬೇರೆ ಟೈಪ್ ಹಣ್ಣು ಆಗ್ಲಿಲ್ಲ. ಅಲ್ಲಿ ಮೇಲೆ ಸಹ ಉಂಟು ನೋಡಿ ಅವ್ರದ್ದು. ಮತ್ತೆ ತುಂಬಾ ಇದು ಹೈಟ್ ಉಂಟು ವೀಕ್ಷಕರೇ ನೋಡಿ. ಅಲ್ಲಿಂದ ನಾವು ಬಂದಿದ್ದೇವೆ. ಅದು ಇಷ್ಟು ಎತ್ತರದಲ್ಲಿ ಇವರು ಇಂಥ ಫ್ರೂಟ್ಸ್ ಎಲ್ಲ ಮಾಡಿದ್ದಾರೆ. ನೋಡಿ, ಇದು ಪುಲಸಾನ ಅಂತ ಹೇಳಿ ನೋಡಿ. ಎಂತ ಸರ್ ಇದು? ಪುಲಸಾನ ಅಂತ ಹೇಳಿ ರಂಬೂಟ ಹಣ್ಣಾಗಿ, ಆದ್ರೆ ಟೇಸ್ಟ್ ಒಳ್ಳೆ ಹಣ್ಣಾಗ್ಬೇಕು. ಬ್ಲಾಕ್, ಅದು ಹಣ್ಣಾಗುವ ಬ್ಲಾಕ್ ಬರ್ತದೆ ಕಲರ್. ಅದು ಹಣ್ಣಾಗ್ಲಿಲ್ವಾ? ಇಲ್ಲ, ಬ್ಲಾಕ್ ಬರ್ತದೆ ಒಳ್ಳೆ. ಈಗ ನಿಮಗೆ ಆದ್ರೆ ಒಳಗೆ ನೋಡಿ ತಿಂದ್ರೆ ನೀವು ಹೇಳಿದ್ರೆ ನಮ್ಮಲ್ಲಿಗಿಲ್ಲ, ಪಲ್ಪು ಏನಿಲ್ಲ. ಈಗ ಇದಾಗ್ಲಿಲ್ಲ ನಿಮಗೆ ಅಷ್ಟು. ನೋಡಿ, ಹೀಗೆ ಕಟ್ ಮಾಡಿ ಹೀಗೆ ನೋಡಿ, ಇನ್ನು ಸಹ ಬೆಳಿಬೇಕು ಇದು. ನೋಡಿ, ಇದು ಹಣ್ಣಾಗ್ಲಿಲ್ಲ. ಸೇಮ್ ಎಷ್ಟು ದೊಡ್ಡ ಪಲ್ಪು ನೋಡಿ ಸರ್. ಇದು ಯಾವ ದೇಶದ್ದು ಸರ್ ಇದು? ಎಲ್ಲ ಇಂಡೋನೇಷಿಯಾ, ಥೈಲ್ಯಾಂಡ್ ಆಗಿರ್ಬೇಕು ಅಲ್ವಾ? ಅವೆಲ್ಲ ಮಲೇಷ್ಯಾ ಹೋಗ್ತಿಲ್ಲ, ಮಲೇಷ್ಯಾ ಅಂತ ಕಾಣ್ಬೇಕು. ನೋಡಿ, ಎಷ್ಟು ದೊಡ್ಡ ಇದು ಇದೆ ಎಲ್ಲ. ಇದು ಮನೆಗೆ ಬೇಕಾದ್ರೆ ಮಾತ್ರ ಇದು ಮಾಡ್ಬೋದು, ಕಮರ್ಷಿಯಲ್ ಆಗ್ಲಿಕ್ಕಿಲ್ಲ ಅಲ್ಲ ಸರ್? ಕಮರ್ಷಿಯಲ್ ಆಗ್ಲಿಕ್ಕಿಲ್ಲ. ನೋಡಿ, ಇದು ಕೆಪ್ಪಲ್ ಅಂತ ಹೇಳಿ ಒಂದು ಹಣ್ಣು. ತುಂಬಾ ಟೇಸ್ಟ್ ಉಂಟು ಸರ್. ಟೇಸ್ಟ್ ಉಂಟು, ಬೀಜ ಸಹ ತಿನ್ಲಿಕ್ಕೆ ಆಗ್ತದೆ. ತುಂಬಾ ಸೂಪರ್ ಉಂಟು. ನೋಡಿ, ಇದು ಕೆಪ್ಪಲ್ ಅಂತ ಹೇಳಿ ಒಂದು ಹಣ್ಣು. ಕೆಪ್ಪಲು ಬಿದ್ದೋಯ್ತು ಅಂತ ಕಾಣ್ತದೆ. ಇಲ್ಲ ಬಿದ್ದಿದೆ ನೋಡಿ, ಇಲ್ಲಿ ಉಂಟು.
ಟೇಸ್ಟ್ ಒಳ್ಳೆ. ನೋಡಿ ಇದು ಕೆಪ್ಪಲ್ ಅಂತ ಹೇಳಿ ಒಂದು ಹಣ್ಣು. ಕೆಪ್ಪಲ್ ಇದು ಇಂಡೋನೇಷ್ಯಾದ ರಾಜರ ತಿನ್ನುವ ಹಣ್ಣು ಅಂತ ಇದು. ಹ್ಮ್. ಇದು ತಿಂದ್ರೆ ಮೈಯೆಲ್ಲ ಬೆವರು ಬರ್ತದೆ ಅಂತ, ಪರಿಮಳ ಬರ್ತದೆ, ಬೆವರೆಲ್ಲ ಪರಿಮಳ ಬರ್ತದೆ ಅಂತ ಅವರದ್ದು ಒಂದು ವಾದ. ನಮಗಂತ ಬೆವರ ಪರಿಮಳ ಬರ್ಲಿಲ್ಲ. ಅದು ಈಗ ಹೇಗೆ ಒಡೆದು ತೋರಿಸಿ ಒಳಗೆ ಕಟ್ ಮಾಡ್ಬೇಕಷ್ಟೇ. ಅದು ಗಟ್ಟಿ ಉಂಟು, ಚೂರಿಯಲ್ಲಿ ಕಟ್ ಮಾಡ್ಬೇಕಷ್ಟೇ. ಓಕೆ. ಇದು ಪರ್ಫ್ಯೂಮ್ ಟೈಪ್ ಇದು, ನಿಮಗೆ ತಿಂದ್ರೆಲ್ಲ. ಇದು ಹೊರಗಿಂದ ಅಂತ ಪರಿಮಳ ಇಲ್ಲ ನಿಮಗೆ. ಇದು ತುಂಬಾ ಗಟ್ಟಿ ಉಂಟು. ಗಟ್ಟಿ ಉಂಟು. ಇದು ಇಂಡೋನೇಷ್ಯಾದ ರಾಜರ ತಿನ್ನುವ ಹಣ್ಣಂತೆ ಮುಂಚೆಗೆ. ಅಲ್ವಾ? ಆಗಿರ್ಬೋದು ಸರ್. ಇಲ್ಲಾದ್ರೆ ಈಗ ರಾಜರು ಎಲ್ಲರೂ ಈಗ ರಾಜರೇ ಈಗ. ಅಲ್ಲ, ಮೊದಲು ಜನಸಾಮಾನ್ಯರಿಗೆ ನೋಡ್ಲಿಕ್ಕೂ ಸಿಗ್ಲಿಕ್ಕಿಲ್ಲ, ತಿನ್ನುವುದು ಬಿಡಿ. ಅದೇ ಏನ್ ಹೇಳ್ತೀರಿ ನೀವು? ಅದೌದು. ನೋಡಿ ಅದೆಲ್ಲ ಹಲಸು ವೆರೈಟಿಗಳೆಲ್ಲ ಬೇರೆ ಬೇರೆ ವೆರೈಟಿ. ವಿಯೆಟ್ನಾಂ ಸುಪಾರಲ್ಲಿ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಉಂಟು. ಯಾವ್ದು ಸರ್ ಇಂಪಾರ್ಟೆಂಟ್ ನೀವು ಹೇಳ್ಬೋದು? ನಿಮಗೆ ಇಂಪಾರ್ಟೆಂಟ್ ಅದು ಅಂದ್ರೆ ಒಂದೊಂದು ಟೇಸ್ಟ್ ಅಲ್ವಾ? ಅಲ್ಲಿ ನೋಡಿ ಕೆಳಗೆ ಆಗಿದೆ, ನೆಲದಲ್ಲೇ ಉಂಟಲ್ಲ. ನೋಡಿ ನೋಡಿ ಎಷ್ಟೊಂದು ಸರ್, ಇಷ್ಟು ಈ ಗುಡ್ಡೆ ಅಲ್ಲಿ ಉಂಟಲ್ಲ, ನೀವೊಂದು ಚೆನ್ನಾಗಿ ಮೇಂಟೆನ್ಸ್ ಮಾಡಿದಿರಿ ಸರ್. ರಂಬುಟಾನ್ ನೋಡಿ ಎಷ್ಟು ಗಿಡಗಳು ಇದೆ ಅಲ್ಲಿ ನಡುವಲ್ಲಿ, ಎಲ್ಲ ಬೇರೆ 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 ಗಿಡ ಇದೆ ನೋಡಿ. ನೋಡಿ ಇಲ್ಲಿ ರಂಬುಟಾನು. ಇದು ಯಾವ್ದು ಸರ್? ಇದು ಬೇರೆ ತಳಿಯ ಅಂತ ಅಲ್ವಾ? ಇದು ಕೆಜಿ 10. ಇದು 10 ಒಂದು 10 ಹಣ್ಣಿಗೆ 1 ಕೆಜಿ ಬರ್ತದೆ ಅಂತ ಲೆಕ್ಕ. ಎಂತ ಬರ್ತದೆ ಗೊತ್ತಿಲ್ಲ ಅಂತೂ. ನೋಡಿ ಎಡ್ವರ್ಡ್ ರೆಬೆಲ್ ಎಲ್ಲ ಹೋದ್ರು ಈಗ ಈಚೆ. ನೋಡಿ ಎಲ್ಲ ತಿಂದುಕೊಂಡು ಹೋಗಿದ್ದಾರೆ. ನೋಡಿ ನೋಡಿ ಇದು ನೋಡಿ, ಇದರ ಸೈಜ್ ನೋಡಿ. ನೋಡಿ ವೀಕ್ಷಕರೇ, ಎಷ್ಟು ದೊಡ್ಡ ಇದು ನೋಡಿ, ಎಷ್ಟೊಂದು ನೋಡಿ. ಒಂದು ಇದು ಎಷ್ಟು ಹೇಳಿದ್ರೆ 10ಕ್ಕೆ 1 ಕೆಜಿ ಬರ್ತದೆ ಅಂತ ಅವ್ರ ಲೆಕ್ಕ. 10ಕ್ಕೆ ಬರ್ಲಿಕ್ಕಿಲ್ಲ, ಒಂದು 10-12 ಎಲ್ಲ ಬೇಕಾದಿತ್ತು. ನೋಡಿ ಎಷ್ಟು ದೊಡ್ಡ ಪಲ್ಪ್ ನೋಡಿ, ಸ್ವಲ್ಪ ಪಲ್ಪ್ ತೋರಿಸಿ. ಅದೇ ನೋಡಿ, ಇದು ಗಿಡ ಉಂಟಾ ಸರ್? ಇದರದ್ದಿಲ್ಲ ನಾವು, ಇದೆಲ್ಲ ಮಾರ್ಮ ಎಲ್ಲ ನರ್ಸಲ್ಲಿ ಸಿಗ್ತದೆ. ಯಾವ್ದು ಇದು? ಇದು ಎಣ್ಣೆ, ಇದರಲ್ಲಿ ಇದು ಕೆಜಿ 10 ಅಂತ ಹೇಳಿ. ಅದು ಅಂದ್ರೆ ಎಣ್ಣೆ ಅಲ್ಲ, ಇದು ಬೇರೆ ಒಂದು ವೆರೈಟಿ. ಅದರಲ್ಲಿ ತುಂಬಾ ವೆರೈಟಿಗಳಿದೆ. ರಾಂಗ್ ಗ್ರೀನ್ ಸುಮಾರು ವೆರೈಟಿಗಳಿದೆ ಇದರಲ್ಲಿ. ನೋಡಿ ಇದು ಎರಡು ತೋರಿಸ್ತೇನೆ ನೋಡಿ ವೀಕ್ಷಕರೇ. ಇದೊಂದು ತುಂಬಾ ರೆಡ್ ಇದೆ ನೋಡಿ, ಯಾವ ಕಲರ್ ನೋಡಿ. ಇಂಥದ್ದೆಲ್ಲ ನೀವು ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಮೆಚ್ಚಬೇಕು ಸರ್, ಖುಷಿಯಾಗಿದೆ. ಯಾಕಂದ್ರೆ ಇಷ್ಟು ದೊಡ್ಡದು ನಾವು ನೋಡ್ಲಿಲ್ಲ ಸರ್. ಅದೆಲ್ಲ ಬೇರೆ ನೀವು ಇದು ಕಮರ್ಷಿಯಲ್ ಆಗಿ ಬೆಳಿತಾರಲ್ಲ, ಅದೆಲ್ಲ ಸಪುರ ಆಗಿ ಉದ್ದ ಬರುದು. ಇಲ್ಲಿ ಹಲಸು ನೋಡಿ, ಇದೆಲ್ಲ ಇದಲ್ಲ ಸರ್ ಇಂಪಾರ್ಟೆಂಟ್ ಅಲ್ವಾ? ಇಂಪಾರ್ಟೆಂಟ್. ನೋಡಿ ಇದು ನೋಡಿ ಎಷ್ಟು ದೊಡ್ಡ ಪಲ್ಪು ನೋಡಿ ರಂಬುಟಾನ್. ತುಂಬಾ ಟೇಸ್ಟ್ ಇದೆ, ತುಂಬಾ ತುಂಬಾ ಟೇಸ್ಟ್ ಇದೆ ವೀಕ್ಷಕರೇ. ನೋಡಿ ಇದು ಮ್ಯಾಂಗೋಸ್ಟಿನ್ ನೋಡಿ. ನೋಡಿ ಇದರದ್ದು ಒಳಗೆ ಎಷ್ಟು ಪಲ್ಪ್ ಉಂಟು ನೋಡಿ, ಹೊರಗೆ ಅಚ್ಚಿ ಉಂಟು ನೋಡಿ. 1 2 3 4 5 6 ಒಳಗೆ ಅಷ್ಟೇ ಇರ್ಬೇಕು ನೋಡಿ ಕಟ್ ಮಾಡುವಾಗ. 2 4 6 ಅದಷ್ಟೇ ಬರ್ತದೆ ನೋಡಿ. ಹೇಗೆ ಎಂತ ಇದು ನೋಡಿ, ಇದೆಲ್ಲ ಮುಗಿತಾ ಬಂತಂತ ಹೇಳಿದ್ರಿ ನೀವು. ಮುಗಿತಾ ಬಂತದೆಲ್ಲ ನೋಡಿ. ಇದು ಮ್ಯಾಂಗೋಸ್ಟಿನ್ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದೊಂದು ಗೇರು ನಿಮಗೆ ಸ್ಪೆಷಲ್ ಗೇರ್ ಇದು. ಇದು ಅಂದ್ರೆ ನೀವು ಡೈರೆಕ್ಟ್ ಹಸಿಯನ್ನೇ ತಿನ್ಬಹುದು ನಿಮಗೆ. ಎಂತ ಇದು ಬರುದಿಲ್ಲ ನಿಮಗೆ, ಎಂತದ್ದು ಸೊನೆ ಬಾಯಿಗೆ ಇದಾಗುವಾಗ ಇದು ಸೊನೆ ಕಡಿಯುವಂತದ್ದು ಎಂತದಿಲ್ಲ, ಡೈರೆಕ್ಟ್ ತಿನ್ಬಹುದು ಕಾಯಿಯನ್ನು. ಈಗ ಇಲ್ಲ, ಅಲ್ಲಿ ಇರ್ಲಿಕ್ಕೆ ಉಂಟು, ಮೇಲೆ ಉಂಟು. ಎಲ್ಲಿ ಉಂಟು ಸರ್? ಇರ್ಲಿಕ್ಕೆ ಇಲ್ಲಿ ಉಂಟು. ಸಾಕು ಸಾಕು ನೋಡಿ. ಇದು ಈಗ ನೋಡಿ ಇದರದ್ದು ಗೇರು ನೋಡಿ, ಇದು ನೋಡಿ ಈಗ ಗೇರು ಹಳತ್ತು. ನಾನು ತಿಂತೇನೆ ನನಗೆ ಇಲ್ಲಿ. ಎಂಟಡಿ ಉಂಟ, ಸೊನ್ನೆ ಇಲ್ಲ, ಡೈರೆಕ್ಟ್ ತಿನ್ಬೋದು. ಹೌದಾ? ಸೊನ್ನೆ ಇಲ್ಲ ನೋಡಿ. ನೋಡಿ ತುಂಬಾ ಎಂತ ಇಲ್ಲ. ಇದು ಎಲ್ಲಿಂದ ತಂದದ್ದು ಸರ್ ನೀವು? ಇದು ನಮಗೆ ಕೇರಳದ ಸಿಕ್ಕಿದ್ದು, ಇದು ಆಫ್ರಿಕಾದ ಅಂತ. ಇದು ಎಳತ್ತು ನಮ್ಮ ಈಚೆ ಲೋಕಲ್ ತಿಂದ್ರೆ ಈಗ ಬಾಯೆಲ್ಲ ಹೊತ್ತಿ ಅಬ್ಬು ಭಯಂಕರ.
ಗೇರು ಹಣ್ಣು ಸಹ ಆಗಿದೆ ಅದರಲ್ಲಿ. ಹಣ್ಣಾಗ್ತದೆ ಹೌದಾ? ಹ್ಮ್. ಆದ್ರೆ ಹಣ್ಣು ಸಹ ಟೇಸ್ಟ್ ಇರ್ಬೋದು ಸರ್.